ವೇಲುಸ್ವಾಮಿ ಪೊನ್ನುರಾಜ್ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ಶುಕ್ರವಾರ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪರಿಷ್ಕೃತ ಈ ಆದೇಶ ಗುರುವಾರ ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಂಡಿದ್ದು, ಪೊನ್ನುರಾಜ್ರ ಈ ಹಿಂದಿನ ಅತಂತ್ರ ಸ್ಥಿತಿ ನಿವಾರಣೆಯಾಗಿದೆ. ಹಲವು ದಿನಗಳ ಅನಿಶ್ಚಿತತೆ ಈಗ ಕೊನೆಗೊಂಡಿದೆ. ಮತ್ತೆ ಮಂಗಳೂರಿಗೆ ಪೊನ್ನುರಾಜ್ ಡಿಸಿಯಾಗಿ ಬರುತ್ತಿದ್ದಾರೆ ಎಂಬ ಮಾತು ಸುಳ್ಳಾಗಿದೆ. ಪ್ರಸ್ತುತ ಡಿಸಿಯಾಗಿರುವ ಸುಬೋಧ್ ಯಾದವ್ ಅದೇ ಹುದ್ದೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಶಿವಮೊಗ್ಗ ಎಂದು ಗೊತ್ತಾಗಿಸಿದ್ದ ಡಿಸಿ ಜಾಗ ಮತ್ತೆ ಅದೇ ಎಂದು ಸರ್ಕಾರ ಆದೇಶ ಹೊರಡಿಸಿದೆ. ಈ ಮೂಲಕವಾಗಿ ಮಂಗಳೂರು ಡಿಸಿಯಾಗಿದ್ದ ಪೊನ್ನುರಾಜ್ರನ್ನ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆಗೊಳಿಸಿದ ರಾಜ್ಯ ಸರ್ಕಾರ 2 ದಿನದಲ್ಲಿ ವರ್ಗಾವಣೆಗೆ ಬ್ರೇಕ್ ನೀಡಿ ಅತಂತ್ರ ಸ್ಥಿತಿ ಎದುರಿಸಿದ್ದ ಪೊನ್ನುರಾಜ್ಗೆ ಇದೀಗ ಶಿವಮೊಗ್ಗದ ಡಿಸಿ ಜವಾಬ್ದಾರಿ ನೀಡಲಾಗಿದೆ. ಈ ಮೂಲಕ ವೇಲುಸ್ವಾಮಿ ಪೊನ್ನುರಾಜ್ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ಶುಕ್ರವಾರ ಅಧಿಕಾರ ಸ್ವೀಕರಿಸಿದರು. ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿದ್ದ ಪಂಕಜ್ ಕುಮಾರ್ ಪಾಂಡೆ ಅವರನ್ನು ವರ್ಗಾಯಿಸಲಾಗಿದೆ. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ಪೊನ್ನುರಾಜ್ ಅವರನ್ನ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಮಾಡಲಾಗಿತ್ತು. ತಕ್ಷಣವೇ ಈ ವರ್ಗಾವಣೆಯನ್ನು ರದ್ದುಪಡಿಸಲಾಗಿತ್ತು. ಯಾವುದೇ ಬೇರೆ ಕಡೆಗೆ ಹುದ್ದೆ ತೋರಿಸದೆ ಪೊನ್ನುರಾಜ್ ಅವರನ್ನ ನಿಯುಕ್ತಿಗೊಳಿಸದೆ ಅತಂತ್ರತೆ ಹುಟ್ಟಿಸಿದ್ರು. ಆಗ ಪೊನ್ನುರಾಜ್ ಮತ್ತೆ ಮಂಗಳೂರಿಗೆ ಬರಲಿದ್ದಾರೆ ಎಂಬ ಸುದ್ದಿ ದಟ್ಟವಾಗಿ ಹಬ್ಬಿತ್ತು. ಹೀಗಾಗಿ ಪೊನ್ನುರಾಜ್ ಅಭಿಮಾನಿಗಳಿಗೆ ನೆಮ್ಮದಿ ತರಿಸಿದ್ದು, ಮುಂದಿನ 2 ವರ್ಷವಾದರೂ ಪೊನ್ನುರಾಜ್ ಜಿಲ್ಲೆಯಲ್ಲಿ ಇರಲಿ ಎಂದು ಹಾರೈಸಿದ್ರು. ಆದರೆ ಈ ಎಲ್ಲ ಅಂತೆ ಕಂತೆಗಳ ಮಧ್ಯೆ ಗುರುವಾರ ರಾಜ್ಯ ಸರ್ಕಾರದಿಂದ ಪರಿಷ್ಕೃತ ಆದೇಶ ಹೊರಬಿದ್ದಿದ್ದು, ಪೊನ್ನುರಾಜ್ ಅವರನ್ನ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ನಿಯುಕ್ತಿಗೊಳಿಸುವ ಮೂಲಕ ಅತಂತ್ರ ಸ್ಥಿತಿಗೆ ಮಂಗಳ ಹಾಡಿದೆ. 2006-8ನೇ ಸಾಲಿನ ಪ್ರಾಕೃತಿಕ ವಿಕೋಪ ಶಾಸಕ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಬಳಕೆಗೆ 2010 ಡಿಸೆಂಬರ್ 31 ಅಂತಿಮ ದಿನ ಎಂದು ನಿಗದಿಪಡಿಸಲಾಗಿದ್ದು, ಈ ಸಾಲಿನ ಕಾಮಗಾರಿಗಳ ಬಗ್ಗೆ ಮತ್ತೆ ಪ್ರಸ್ತಾಪ ಸಲ್ಲದು ಎಂದು ಜಿಲ್ಲಾಧಿಕಾರಿ ಸುಬೋಧ್ ಯಾದವ್ ಸ್ಪಷ್ಟಪಡಿಸಿದ್ದಾರೆ. 2006-8ನೇ ಸಾಲಿನ ಪ್ರಾಕೃತಿಕ ವಿಕೋಪ ಶಾಸಕ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಬಳಕೆಗೆ 2010 ಡಿಸೆಂಬರ್ 31 ಅಂತಿಮ ದಿನ ಎಂದು ನಿಗದಿಪಡಿಸಿದ್ದು, ಈ ಸಾಲಿನ ಕಾಮಗಾರಿಗಳ ಬಗ್ಗೆ ಮತ್ತೆ ಪ್ರಸ್ತಾಪ ಸಲ್ಲದು ಎಂದು ಜಿಲ್ಲಾಧಿಕಾರಿ ಸುಬೋಧ್ ಯಾದವ್ ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಕೋರ್ಟ್ ಹಾಲ್ನಲ್ಲಿ ಗುರುವಾರ ಪ್ರಾಕೃತಿಕ ವಿಕೋಪ ನಿಧಿ, ಶಾಸಕರ ಮತ್ತು ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ನಾನಾ ಇಲಾಖಾ ಅಧಿಕಾರಿಗಳ ಸಭೆಯಲ್ಲಿ ಎಲ್ಲ ಕಾಮಗಾರಿಗಳನ್ನು ಸಮಯ ಮಿತಿಯಡಿ ಮುಗಿಸಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಕಾಲಮಿತಿಯೊಳಗೆ ಜನರಿಗೆ ಅನುಕೂಲವಾಗುವಂತೆ ಕೆಲಸಗಳನ್ನು ಮಾಡಿ ಯೋಜನೆ ರೂಪಿಸಲು ಬೇಡಿಕೆ ಸಲ್ಲಿಸುವಾಗಲೇ ಸಂಬಂಧಪಟ್ಟವರಿಗೆ ಯೋಜನೆ ಕಾಮಗಾರಿ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನ ನೀಡಲು ಹಿಂಜರಿಕೆ ಬೇಡ. ಇದರಿಂದ ಯೋಜನೆ ಅನುಷ್ಠಾನದಲ್ಲಿ ಅಸಮರ್ಪಕತೆ ನಿವಾರಣೆ ಸಾಧ್ಯ ಎಂದರು. ಜಿಲ್ಲಾ ಪಂಚಾಯತ್ ಲೋಕೋಪಯೋಗಿ ಇಲಾಖೆ, ನಿರ್ಮಿತಿ ಕೇಂದ್ರ ಹಾಗೂ ಮಹಾನಗರ ಪಾಲಿಕೆ 2005-6ರಿಂದ 9-10ರವರೆಗಿನ ಕಾಮಗಾರಿ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಹಲವು ಸಂದರ್ಭದಲ್ಲಿ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಅಭಿವೃದ್ಧಿ ಕಾಮಗಾರಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಬಗ್ಗೆ ಎಚ್ಚರಿಕೆ ನೀಡಿದರು. ಶಾಸಕರ ಅನುದಾನ ತಾಲೂಕುವಾರು ಪರಿಶೀಲಿಸಿ ವ್ಯವಸ್ಥಿತವಾಗಿ ಎಲ್ಲ ಕಾಮಗಾರಿ ಸಂಪೂರ್ಣಗೊಳಿಸಿ ವರದಿ ಸಲ್ಲಿಸಿ, ಯಾವ ಕಾರಣಕ್ಕೂ ಕೆಲಸ ಅಪೂರ್ಣ ಎಂಬುದನ್ನು ತೋರಿಸದೆ ಸಮಸ್ಯೆಗಳಿದ್ದರೆ ನೇರವಾಗಿ ತಮ್ಮ ಗಮನಕ್ಕೆ ತರಲು ಸೂಚಿಸಿದರು. ಕಾಮಗಾರಿ ಗುಣಮಟ್ಟ ಬಗ್ಗೆ ಹಿಂದಿನ ಜಿಲ್ಲಾಧಿಕಾರಿ ಅವಧಿಯಲ್ಲಿದ್ದ ಮಾನದಂಡವನ್ನೇ ಮುಂದುವರಿಸಲಾಗುವುದು. ಕಾಮಗಾರಿ ಪ್ರತ್ಯಕ್ಷ ವೀಕ್ಷಣೆ ನಡೆಸಲಾಗುವುದು. ಇಲಾಖೆಗಳು ಹೊಣೆ ಅರಿತು ಸಮಯ ಮಿತಿಯೊಳಗೆ ಕೆಲಸ ಮಾಡಿದರೆ ಎಲ್ಲರಿಗೂ ಅನುಕೂಲ ಎಂದು ಸುಬೋಧ್ ಯಾದವ್ ನುಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆರ್ಎಸ್ಎಸ್ನ ಮಾಜಿ ಮುಖ್ಯಸ್ಥ ಸುದರ್ಶನ್ ಹೇಳಿಕೆಗೆ ಕಾಂಗ್ರೆಸ್ ಕೆಂಡಾಮಂಡಲ, ಸೋನಿಯಾ ತರಾಟೆಗೆ ದೇಶಾದ್ಯಂತ ಪ್ರತಿಭಟನೆ. ಮಂಗಳೂರಿನಲ್ಲೂ ಆರ್ಎಸ್ಎಸ್ ವಿರುದ್ಧ ಬೊಬ್ಬಿರಿದ ಜಿಲ್ಲಾ ಯುವ ಕಾಂಗ್ರೆಸ್. ಅಬ್ದುಲ್ ನಾಸೀರ್ ಮದನಿಗೆ ಬೆಂಬಲ, ಬಿಡುಗಡೆ ವಿಳಂಬವಾದರೆ ಹೋರಾಟ. ಮದನಿ ಪರ ಕರ್ನಾಟಕ ಗಡಿಯಲ್ಲಿ ಪ್ರತಿಭಟನೆ. ತಲಪಾಡಿಯಲ್ಲಿ ಮದನಿ ಬಿಡುಗಡೆಗೆ ಆಗ್ರಹ. ಜೀವನದಲ್ಲಿ ಸ್ವಂತಿಕೆ ಬೇಕು, ಅದರಿಂದ ಉನ್ನತಿ ಕಾಣಬೇಕು. ಮಂಜುನಾಥ್ ಭಂಡಾರಿ ಕರೆ. ಸಹ್ಯಾದ್ರಿ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಸಹ ಪಠ್ಯೇತರ ಸ್ಪರ್ಧಾಲೋಕ. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.